ಇಲ್ಲಿ ಒಂದು ಟ್ರೆಂಡ್ ಇದೆ, ಇತ್ತೀಚೆಗೆ ಬಂತು ಅದು ಕೂಡ. ನೆರೆಯ ತಮಿಳ್ನಾಡಾಗಲಿ ಈ ಕಡೆ ತೆಲುಗು ಆಗಲಿ ನಮ್ಮ ಕನ್ನಡದಲ್ಲೂ ಆಯಿತು. ಅಂದರೆ ಯಾರು ಹಾಸ್ಯ ನಟರಾಗಿ ವಿಜೃಂಭಿಸ್ತಾರೋ ಅವರು ನಾಯಕ ನಟರು ಆಗ್ತಾರೆ, ಇರ್ರೆಸ್ಪೆಕ್ಟಿವ್ ಅವ್ರು ಹೆಂಗಾರ ಕಾಣಿಸ್ಲಿ. ಕನ್ನಡ ನೋಡಿದೀವಿ, ತೆಲುಗು ಎಲ್ಲ ನೋಡಿದ್ದೀವಿ. ಯಾವ ಥರ ಆಸೆ ತಲೆಯಲ್ಲಿ? ಆಸ್ ಅ ಪ್ರೊಟಗನಿಸ್ಟ್ ನಮಗೆ ಕ್ಯಾರೆಕ್ಟರ್ ಇಷ್ಟ ಆಯ್ತು ಅಂದ್ರೆ ಮಾಡೇ ಮಾಡ್ತೀನಿ. ನನಗೆ ಹಂಗೆಲ್ಲ ಹೀರೋ ರೇಂಜಲ್ಲಿ ನಿಂತ್ಕೋಬೇಕು ಅಂತ ನಿಂತ್ಕೋತೀನಿ. ಅದಕ್ಕೆ ಆ ಥರದೊಂದು ಆಸೆ ಇದೆಯಾ ಒಳಗೆ? ಇದೆ, ಯಾಕಿರಲ್ಲ? ನಟ ಅಲ್ವಾ ನಾನು? ಯಾವ್ದು ಆಫರ್ ಬಂದಿದ್ಯಾ? ಬಂದಿದೆ ಸಿಕ್ಕಾಪಟ್ಟೆ. ನೀವೇ ಲೀಡು, ನೀವೇ ಹೀರೋ ಈ ಸಿನಿಮಾ. ಹೌದು ಬಂದಿದೆ. ಯಾಕೆ ಒಪ್ಕೊಂಡಿಲ್ಲ? ಅವಾಗ ಕೊರೋನಾ ಇತ್ತು, ಅದಕ್ಕೆ ಮಾಡೋಕ್ಕಾಗಲಿಲ್ಲ. ಆಮೇಲೆ ಇನ್ನೊಂದೇನು ಅಂದರೆ, ನಾನು ಹೀರೋ ಅಂದ ತಕ್ಷಣ ಓಕೆ ಡನ್ ಸರ್, ಫೈಟು ಅಂದ್ರೆ ನೋ. ಫೈಟು ನೋ. ಯಾವ ಫೈಟು ಸರ್? ಇವ್ರ ಕೈಲಿ ಹಿಂಗೆ ನೋ. ನಾನು ಮಾಡೋ ಥರ ಫೈಟ್ ಮಾಡಿಸಿ ಆಗುತ್ತಾ ಸರ್? ನೀವು ಹೆಂಗೆ ಮಾಡ್ತೀರಾ? ಹಿಡ್ಕೋತೀನಿ, ಓಡಾಡ್ತೀನಿ, ಹಿಂಗೆ ಆಗುತ್ತೆ ನಿಮ್ಮ ಕೈಲಿ? ಇಲ್ಲ ಸರ್, ಹಿಂಗೆ ಎಗ್ಸಿ ಮಲಗಿಸಿ ಮಾಡಬೇಡಿ, ನಂಬಲ್ಲ ಜನ. ಓ ಹಂಗ ಸೂಟ್ ಆಗಲ್ಲ. ಮಾಡ್ಬೇಕಾದ್ರೆ ಜನ ನಂಬಬೇಕು. ನಾನು ನಂಬಬೇಕು. ಓಕೆ, ನಾನು ನಂಬಿಸ್ದೇ ಇದ್ರೆ ಹೆಂಗೆ ಹೀರೋ ಆಗಲಿ ನಾನು? ಇದು ಹೀರೋ ಅಂತ ಅನ್ಸ್ಬೇಕಲ್ವಾ? ಹೋರಾಡ್ದ ಕಣಯ್ಯ, ಪರವಾಗಿಲ್ಲ ಬದುಕಿಗೆ ಅಂತ. ಜನರು ಒಂದು ಕಾರ್ಟೂನ್ ಕ್ಯಾರೆಕ್ಟರ್ ನೋಡೋಂಗೆ ಆಗ್ಬಾರ್ದು ಅಲ್ವಾ? ಅದನ್ನು ಮಾಡೋಕ್ಕಿದ್ದಾರೆ, ಅದನ್ನು ಮಾಡ್ಬೋದು, ಮಾಡೋಕ್ಕಾಗಲ್ಲ ಅಂತಲ್ಲ. ಆದರೆ ನಾನು ಹೀರೋ ಅಂತಾದಾಗ ನಾನು ನಂಬಿಸ್ಬೇಕು. ಈ ಪಾತ್ರಕ್ಕೆ ಇವನೇ ಸರಿ ಅಂತ ಅನ್ಸಿದ್ರೆ ಮಾತ್ರ ಮಾಡ್ಬೇಕು, ಇಲ್ಲ ನಾನೇನಕ್ಕೆ ಮಾಡಲಿ? ಸೊ ಹಾಗಾಗಿ ಆಫರ್ಗಳು ಪಕ್ಕಕ್ಕೆ ಹೋಗಿದೆ. ಪಕ್ಕಕ್ಕೆ ಹೋಗಿಲ್ಲ, ಇಟ್ಟಿದ್ದೀನಿ ಅಷ್ಟೇ, ಮಾಡ್ತೀನಿ ಒಂದು ದಿವಸ. ಓ ಇದೆ, ಅಪ್ಡೇಟ್ ಮಾಡಿ. ಓ ಬಕೆಟ್ ಲಿಸ್ಟಲ್ಲಿ ಇದೆ. ಇದೆ 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 ಹರಿ 2 ಅವರ್ ನಾನು ಅವ್ರನ್ನ ಸಸ್ಟೈನ್ ಮಾಡಬೇಕು ಅಂದರೆ ನಾನು ಎಷ್ಟು ವರ್ಕ್ ಮಾಡ್ಬೇಕು ಅದಕ್ಕೆ. ಯಾವತ್ತೂ ಅನ್ಸಿಲ್ವಾ ಕಣ್ಣಿ ಮುಂದೆ ನಿಂತಾಗ ನಾನು 6 ಪ್ಯಾಕು ಸಣ್ಣ ಆಗಬೇಕು ಅಂತ? ಯಾವತ್ತೂ ಅನ್ಸಿಲ್ವಾ ಗಿರಿ? ಸಿಕ್ಕಾಪಟ್ಟೆ ಅನಿಸಿದೆ ಅಮ್ಮ. ಅನಿಸಿ ಶುರು ಮಾಡ್ತೀನಿ ಮಾಡೋಣ ಸಣ್ಣ ಅಂತ. ಫೋನ್ ಬರುತ್ತೆ, ಗಿರಿ ಸರ್ ಹಂಗೆ ಇದ್ದೀರಲ್ವಾ? ಯಾಕೆ? ಇಲ್ಲ ಒಂದು ಕ್ಯಾರೆಕ್ಟರ್ ಅಂದ್ಕೊಂಡಿದ್ದೀವಿ, ಸ್ವಲ್ಪ ಹಂಗೆ ಇರಿ ಸರ್ ಒಂಚೂರು. ಅಯ್ಯಯ್ಯೋ, ಹಂಗೆ ಇರ್ಬೇಕಾ? ಸರಿ ಆಯಿತು. ಸೊ ದಪ್ಪಕ್ಕಿದ್ರೆ ಡಿಮ್ಯಾಂಡ್ ಜಾಸ್ತಿನೇ ಗಿರಿ? ಡಿಮ್ಯಾಂಡ್ ಜಾಸ್ತಿ ಅನ್ನೋದಕ್ಕಿಂತ ನೋಡೋಕೆ ಇಷ್ಟಪಡ್ತಾರೆ ಅಂತ ಅಷ್ಟೇ, ಬೇರೆ ಏನಿಲ್ಲ. ಓ ದಪ್ಪಕ್ಕಿದ್ರೆ ಗಿರಿ ನೋಡೋಕೆ ಇಷ್ಟಪಡ್ತಾರೆ? ಗಿರಿ ನೋಡೋಕೆ ಇಷ್ಟಪಡ್ತಾರೆ ಅಂತ. ಹಂಗಂತ ನಾನು ಸಣ್ಣನಾಗ ಹೋಗಿಲ್ಲ, ದಪ್ಪನಾಗಕ್ಕೆ ಹೋಗಿಲ್ಲ. ಓಕೆ, ಹಂಗೆ ಮೇಂಟೈನ್ ಮಾಡ್ತಾ ಇದ್ದೀನಿ. ನಾನು ಬೆಳಿಗ್ಗೆ ಒಂದು ಟಿಫನ್ ಮಾಡ್ತೀನಿ, ಸಾಯಂಕಾಲ ಒಂದು ಟಿಫನ್ ಮಾಡ್ತೀನಿ, ಮುಗ್ದೋಯ್ತು ಕತೆ. ಮಧ್ಯಾಹ್ನ ಅಷ್ಟೇ, ಏನೂ ಇಲ್ಲ. ಓ ಹಂಗೆ 2 meals per day ಅಷ್ಟೇ, ಮುಗೀತು ಕತೆ. ಬೇರೆ ಬೆಳಿಗ್ಗೆ ಶುರು ಆಗೋದೇ ಕ್ಯಾರೆಟ್ ಸೌತೆಕಾಯಿಂದ. ಫೈಬರ್ ಬರ್ರಿ ಅದೇನೆ. ಈ ಚಾಟ್ಸ್ ತಿನ್ನೋದೆಲ್ಲ ಇಲ್ವಾ? ಇಲ್ಲ, ಎಲ್ಲೋ ತಿಂಗಳಿಗೊಂದ್ಸರಿ. ಪಾನಿಪುರಿ, ಬೇಲ್ಪುರಿ, ಇಲ್ಲ. ಗೋಬಿ ಮಂಚೂರಿ, ಚೈನೀಸ್ ಫುಡ್, ಅಯ್ಯಯ್ಯೋ ಇದು ಯಾವುದೂ ಇಲ್ವಾ? ಇಲ್ಲ. ಬಟ್ ಜನರ ಏನಕ್ಕೆ ಅಂದರೆ ಒಂದು ಟೈಮ್ ತಿಂದು ಚೆನ್ನಾಗಿ ದಪ್ಪ ಆಗ್ಬಿಟ್ಟಿದೆ. ಕಾಸ್ಟ್ಯೂಮರ್ಸ್ ಫೋನ್ ಮಾಡ್ತಾರೆ, ಅಣ್ಣ ನಾನು ಕಾಸ್ಟ್ಯೂಮರ್ ಅಣ್ಣ. ಅದೇ ಮಾಮೂಲಿ, ಹೌದಾ ಅಣ್ಣ, ಓಕೆ ಹಂಗೆ ಇದ್ದೀರಲ್ವ ಅಣ್ಣ, ಸೂಪರ್ ಅಣ್ಣ ಅಂದ್ಬಿಟ್ಟು ತೊಗೊಂಬಂದಿದ್ದಾರೆ. ಅವ್ರಿಗೆ ಗೊತ್ತು ಸೈಜು? ಅವ್ರಿಗೆ ಗೊತ್ತು ಸೈಜ್. ತೊಗೊಂಬಂದಿದ್ದಾರೆ, ಎಲ್ಲ ಟೈಟ್ ಆಗ್ಬಿಟ್ಟಿದೆ, ಎಲ್ಲ ಟೈಟು ಹಾಕೋತಾ ಇದ್ದು. ನನಗೆ ಗೊತ್ತಾಗ್ತಾ ಇಲ್ಲ ನಾನು ದಪ್ಪ ಆಗಿದ್ದೀನಿ, ಸೊಂಟ ದಪ್ಪ ಆಗಿದೆ, ಹೊಟ್ಟೆ ದಪ್ಪ ಆಗ್ಬಿಟ್ಟಿದೆ, ಮೈಕೈ ದಪ್ಪ ಆಗ್ಬಿಟ್ಟಿದೆ ಅಂತ. ಡಬಲ್ XL ಎಲ್ಲ ಜಾಸ್ತಿ ಆಗ್ಬಿಟ್ಟಿದೆ. ಆಗ್ತಾಯಿದ್ದೀನಿ, ಏನು ಪ್ಯಾಂಟ್ ಹಾಕ್ತಿರಂದ್ರೆ ಆಗ್ತಿಲ್ವ ಅಣ್ಣ? ಇಲ್ಲಣ್ಣ, ನಾನು ಲಾಸ್ಟ್ ಟೈಮ್ ಎಲ್ಲಿ ತಂದಿದ್ನೋ ಇದನ್ನೂ ಅಲ್ಲೇ ತೊಗೊಂಬಂದಿದ್ದೀನಿ ಅಂತ. ನಾನು ಇಲ್ಲ, ಶೂಟಿಂಗ್ 10 ನಿಮಿಷಕ್ಕೆ ಶೂಟಿಂಗ್ ಹೋಗ್ಬೇಕು ನಾನು. ಓ ಹಂಗೆ. ಹಿಂಗೆ ತೊಗೊಂಡ್ರು. ಹಿಂಗೆ ಹೋಗ್ಬೇಕಾದ್ರೆ ನನ್ನ ಮಕ್ಕಳು ನೈಟೆಲ್ಲ ಕೂಡ ದಪ್ಪ ಆಗ್ಬಿಟ್ಟು ನಮ್ಗೆ ಹಿಂಸೆ ಇರ್ತಾರೆ ಅಂತಂದ ಅವನು. ಕೇಳಿಸ್ಬಿಡ್ತು. ಎಷ್ಟು ಹರ್ಟ್ ಆಗುತ್ತಲ್ಲ. ಊಟ ಸೇರಿಲ್ಲ ಅವತ್ತು ನನಗೆ. ಎಲ್ಲಿ ತಿಂದರೆ ದಪ್ಪ ಆಗ್ಬಿಡ್ತೀವಿ ಅಂತ ಊಟ ಸೇರಿಲ್ಲ ನನಗೆ. ತಪ್ಪು ಮಾಡಿಬಿಟ್ಟೆ. ನೋಡಿ, ಅವತ್ತೊಂದಿನ ಹೊಟ್ಟೆ ತುಂಬ ತಿನ್ನಕ್ಕೆ, ಇಷ್ಟಪಟ್ಟಿದ್ದು ತಿನ್ನಕ್ಕೆ ಏನೇನೋ ಕೆಲಸ ಮಾಡಿದ್ರಿ. ಇವತ್ತು ಕೆಲಸ ಕೈ ತುಂಬ ಇದೆ, ಹಣ ಬರ್ತಾ ಇದೆ, ಇಷ್ಟಪಟ್ಟಿದ್ದನ್ನು ತಿನ್ನೋಕ್ಕಾಗ್ತಿಲ್ಲ. ಎಲ್ಲೂ 1 ಇಂಚು ಜಾಸ್ತಿ ಆಗಿಬಿಟ್ರೆ ಪ್ಯಾಂಟು ಟೈಟ್ ಆಗಿಬಿಡುತ್ತೆ ಅನ್ನೋ ಭಯದಲ್ಲಿ ಬದುಕ್ತಾ ಇದ್ದೀನಿ ನಾನು. ಚೆನ್ನಾಗಿ ವಾಕಿಂಗ್ ಮಾಡ್ತೀನಿ, ವರ್ಕೌಟ್ಸು ಮಾಡ್ತೀನಿ. ಅವಾಗೆಲ್ಲ ಕಳರಿ ಎಲ್ಲ ಮಾಡ್ತಾ ಇದ್ದೆ. ಅವಾಗ ಕಳರಿ ಪೈಟ್ ಅದೆಲ್ಲ ಇತ್ತಾ? ಗುರು ನಾಟಕಕ್ಕೆ ಬೇಕಲ್ಲ. ಕರೆಕ್ಟು. ಎಗ್ರಿ ಬೀಳ್ತಾ ಇದ್ದೆ. ಈಗ ಅವಾಗೆಲ್ಲ ಎಗ್ರಿ ಬಿದ್ದಿರೋದು, ಈಗ ಅವಾಗ ಹಿಂಗಂತ ಇದೆ. ಹಿಂಗೆ ಅಣ್ಣ ಅದೇ ಅವತ್ತು ಬಿದ್ದಿದ್ದಲ್ಲ ಅದಣ್ಣ ಇದು. ಓ ಹೌದಲ್ಲ, ರಿವರ್ಸ್ ಫ್ಲಿಪ್ ಹೊಡಿತಾ ಇದ್ದೆ. ಜನರು ಇನ್ಸಿಸ್ಟ್ ಮಾಡ್ತಾರೆ ಹೋದಾಗ, ಸರ್ ಹಿಂಗೆ ಇರಿ ಚೆನ್ನಾಗಿ ಕಾಣಿಸ್ತೀರಾ ಅಂದ್ಬಿಡ್ತಾರ. ಹೌದು, ನಾನು ಹಿಂಗಿರೋದಕ್ಕೇ ಕೆಲವೊಂದು ಟ್ರೀಟ್ಮೆಂಟು ಅಂದರೆ ಏನು, ಫೈಬರು, ಪ್ರೋಟೀನು, ಜಾಸ್ತಿ ತಲೆ ಕೆಡಿಸ್ಕೊಳ್ಳಲ್ಲ. ಓಕೆ, ನಾನೇ ಹೆಲ್ದಿಯಾಗಿಲ್ಲ ಅಂದರೆ ನಾನು ಏನು ಮಾಡಿದ್ರೆ ಏನು ಉಪಯೋಗ? ಮನೇಲಿರೋರು ಏನು ಕಮೆಂಟ್ ಮಾಡಲ್ವಾ? ಏನು ಮಾಡ್ತಾರೆ? ಏನು ಮಾಡಲ್ಲ. ಏನು ಮಾಡ್ತಾರೆ ಅವರು? ಪಾಪ ಏನು ಮಾಡ್ತಾರೆ? ಏನೂ ಮಾಡಲ್ಲ. ನಿಮ್ಮ ಸಂಸಾರದ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಆ್ಯಕ್ಚುಲಿ. ಏನು ಎಲ್ಲರೂ ಮಾಡಿದಾಗ ನಾನು ಸಂಸಾರ ಮಾಡ್ತೀನಿ ಅಷ್ಟೇ.
ಇಲ್ಲ ಏನು ಮಾಡೋದೇ ಇಲ್ಲ ಪಾಪ ಅಂದರೆ ಕುಟುಂಬದ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಇಲ್ಲ ಗೊತ್ತು ಒಂದೇ ಕುಟುಂಬ ಬೇರೆ ಬೇರೆ ಅಲ್ಲ ಅಂದರೆ ಮನೇಲಿ ಏನು ಹೇಳಲ್ಲ, ಊಟ ಮಾಡೋ ಏನಾರು ತಿನ್ನು, ಯಾಕೋ ಪಾಪ ಹಿಂಗೆ ಏನಾರು ನಮ್ಮ ಅಮ್ಮ ಮಾಡು. ನಮ್ಗೆ ಶನಿವಾರ ಆದರೆ ಉಪ್ಪಿಟ್ಟು ಚಿತ್ರಾನ್ನ ತುಂಬ ಇಷ್ಟ. ಅದೇನು ಶನಿವಾರ? ಅದು ಶನಿವಾರ ಉಪ್ಪಿಟ್ಟು ಮಾಡ್ತಾರೆ ಮನೇಲಿ ಸ್ವಲ್ಪ ದಿನ? ಶನಿವಾರ ಅಂದರೆ ನಮ್ಮದು ಶನಿವಾರದ ಪೂಜೆ ಅಲ್ವಾ ಮನೇಲಿ. ಸೊ ಉಪ್ಪಿಟ್ಟು ಬೇಗ ಮಾಡಿಬಿಟ್ರೆ ಪೂಜೆ ಗೀಜೆ ಎಲ್ಲ ಮಾಡ್ಕೊಂಡು ಅವಾಗ ಕೆಲ್ಸಕ್ಕೆ ಹೋಗ್ತಾ ಇದ್ದೆ ನಾನು, ಎಲೆಕ್ಟ್ರಿಷಿಯನ್ ಕೆಲಸಕ್ಕೆ. ಅವಾಗ ಏನಾಗ್ಬಿಡೋದು, ಹೊಟ್ಟೆ ಹಸ್ಬಿಡೋದು. ಅಮ್ಮ ಒಂದು ಕೆಲಸ ಮಾಡು, ನೈಟ್ ತಂಗ್ಳನ್ನ ಇಕ್ಕಿರ್ತೀಯಲ್ಲ ಅದನ್ನು ಚಿತ್ರಾನ್ನ ಮಾಡಿಬಿಡು, ಬೆಳಿಗ್ಗೆ ಉಪ್ಪಿಟ್ಟು ಮಾಡ್ಕೊಂಡು ತೊಗೊಂಡು ಹೋಗ್ತೀನಿ ಅಂತ. ಕಾಂಬಿನೇಷನ್. ಹಾಂ, ಉಪ್ಪಿಟ್ಟು ಚಿತ್ರಾನ್ನ ತಿಂದ್ಬಿಟ್ರೆ ನನ್ನ ಮಗನ ಸಾಯಂಕಾಲದ್ರೆಗೂ ಹಂಗೆ ಇರೋದು. ಕಾಂಬಿನೇಷನ್ ಹಂಗೆ ಅದಂಗೆ ಕಂಟಿನ್ಯೂ ಆಗ್ಬಿಟ್ಟಿದೆ. ಈಗ ಉಪ್ಪಿಟ್ಟು ಚಿತ್ರಾನ್ನ ಮಾಡ್ತಾರೆ, ಸುಮ್ಮನೆ ನೋಡ್ತೀನಿ, ಓ ಅಂತ. ಅಂದರೆ ಹೆಂಗಾಗುತ್ತೆ ಲೈಫು, ಎಲ್ಲ ಇದ್ದು ಏನು ಇಲ್ಲದ ಹಾಗೆ ಬದುಕುವ ಅಂತ ಆಗ್ಬಿಡುತ್ತೆ. ಎಲ್ಲ ಏನು ತಿನ್ನೋಕ್ಕಾಗಲ್ಲ. ವೆನ್ ಯು ಲುಕ್ ಬ್ಯಾಕ್, ಹಿಂದಕ್ಕೆ ತಿರುಗಿ ನೋಡಿದಾಗ ನಿಮ್ಮ ಹೆಜ್ಜೆ ಗುರುತುಗಳು ಏನು ಹೇಳುತ್ತೆ? ಏನಮ್ಮ ಆಯ್ತಾ ಅನ್ನತ್ತೆ. ಇನ್ನೂ ಇಲ್ಲ ಗುರು, ಇನ್ನು ಸ್ವಲ್ಪ ಮುಂದಕ್ಕೆ ಹೋಗ್ಬೇಕು ಅಂತೀನಿ. ಎಲ್ಲಿ ತಿರುಗಿ ನೋಡ್ತಾನೆ ಇರ್ತೀನಿ ನಾವು, ಏನು ಚೆನ್ನಾಗಿದೆಯಾ ಲೈಫು ಅಂತ. ಮನುಷ್ಯನ ಜನ್ಮ ಇದೆಯಲ್ಲ, ಫ್ಯಾಂಟಾಸ್ಟಿಕ್ ಜನ್ಮ. ನಾನು ಇವತ್ತರೆಗೂ ಯಾರ ಮೇಲೂ ಇವನು ಬೆಳ್ದ ಅಂತ ಹೊಟ್ಟೆ ಉರಿ ಪಟ್ಟಿಲ್ಲ, ಇವನು ಹೋದ ಅಂತ ಹೊಟ್ಟೆನೋ ಪಟ್ಟಿಲ್ಲ. ಅದು ಅವರವರ ಬದುಕು. ಅವನು ಬೆಳ್ದ ಆರಾಮ, ಇವನು ಹೋದ ಯಾಕೋ ಹಿಂಗೆ ಮಾಡಿಕೊಂಡೆ, ಇಷ್ಟೇ ನಮ್ಮ ಲೈಫು. ಹೆಂಗಿರಿ? ಯಾವಾಗಲೂ ಖುಷಿಯಾಗಿರೋದು ನಿಮ್ಮ ಥರ ಅಲ್ಲ, ಇರಬೇಕು, ಬೇರೆ ಆಪ್ಷನ್ ಇಲ್ಲ. ಇದೊಂದು ಮುಖ ಹಂಗಿರೋದಿಗೆ ಯಾಕಿರಿ ಬೇಜಾರಲ್ಲಿ ಇದೆಯಾ, ಒಂಚೂರು ಇಂಟರ್ವ್ಯೂ ಚೆನ್ನಾಗಿರಮ್ಮ ಅಂತೇಳಿ. ಬಿಕಾಸ್ ಗಿರಿ ಎಲ್ಲೇ ಇರಲಿ, ಅದು ಆತ್ಮೀಯ ಬಳಗದಲ್ಲಿರಲಿ, ಒಂದು ಫಂಕ್ಷನ್ ಇರಲಿ, ಫಸ್ಟ್ ಜೋರ್ ವಾಯ್ಸು ನಗ್ನಗ್ತಾ ಅಲ್ಲೊಂದು ಕೀಟ್ಲೆ ಮಾಡೇ ಮುಂದಕ್ಕೆ ಹೋಗೋದು. ಗುರು ನಗು ಕಂಟ್ರೋಲ್ ಮಾಡೋಕ್ಕಾಗಲ್ಲ ಗುರು, ಸಾವಲ್ಲೂ ನಗು ಕಂಟ್ರೋಲ್ ಮಾಡೋಕ್ಕಾಗಿಲ್ಲ ನನಗೆ. ಅಯ್ಯೋ, ಒಂದು ಚಿಕ್ಕ ಸಿಚುವೇಶನ್ ಹೇಳ್ತೀನಿ. ಪ್ಲೀಸ್. ನಮ್ಮ ತಾಯಿ ರಿಲೇಷನ್ ಯಾರೋ ಹೋಗ್ಬಿಟ್ಟಿದ್ದಾರೆ. ನಾನು ನಮ್ಮ ತಾಯಿ ನಮ್ಮ ಊರಿಗೆ ಕರ್ಕೊಂಡು ಹೋಗಿದ್ದೀನಿ. ಅದು ಆ ಕಡೆ ಊರಿದೆ. ನಮ್ಮ ತಾಯಿ ಅವ್ರ ಅಕ್ಕ ಬರಬೇಕು, ಅವ್ರು ಬಂದಿಲ್ಲ. ನೋಡೋರ್ಗು ನೋಡಿದ್ರು, ಅಯ್ಯೋ ಬಾರ ಹೋಗೋಣ ಅಂತ ಕರ್ಕೊಂಡು ನಾನು ಹೋದೆ. ಹಿಂಗೆ ನಿಲ್ಲಿಸ್ಬಿಟ್ಟು ಹಿಂಗೆ ಹೋದೆ. ನಮ್ಮ ತಾಯಿ ನಮ್ಮ ಅತ್ತೆ ಕೊಂಡು ಹಿಂಗೆ ಹತ್ಕೊಂಡ್ಬಂದ್ರಿ, ಹಂಗೆ ಹತ್ಕೊಂಡು ಬರ್ತಿದ್ದಾರೆ. ಹಿಂಗೆ ನೋಡಿದ್ರು, ಅವ್ರ ಅಕ್ಕ ಕೂತಿದ್ದಾರೆ. ಏನೇ ನಾನು ಕಾಯ್ಕೊಂಡು ಕೂತಿದ್ರೆ ನೀನು ಬಂದು ಹತ್ಕೊಂಡು ಕೂತಿದ್ದೀಯಾ ಅಂದರು. ಅಳ್ತಿದ್ದವರು, ಇಲ್ಲ ಕಣ ಇಲ್ಲೇ ಬಿಡ್ತೀನಿ ಅಂತ, ಅದಕ್ಕೆ ಬಂದ್ಬಿಟ್ಟೆ. ನಾನು ಕಾಯ್ಕೊಂಡು ಕೂತಿದ್ದೆ, ಹೋಗು. ಅಯ್ಯೋ ಅತ್ತೆ ಎಲ್ಲ ಶುರು ಹಚ್ಕೊಂಡ್ರು, 2 ನಿಮಿಷಕ್ಕೆ ಅತ್ತೆ ಅಂತ. ನಾನು ಏನು ಮಾತಾಡೋ, ಏನು ಆಯ್ತಿಲ್ಲ. ಇದೆಲ್ಲ ನಗು ತರಿಸುತ್ತೆ ಗಿರಿಗೆ. ಸಾವಿನ ಮನೇಲಿ ನಗು ತರಿಸ್ಬಿಡುತ್ತೆ ನಮ್ಗೆ ಕೆಲವು ಸತಿ. ಹೆಂಗೆ ನೋಡಬೇಕು ಅಂತ ಗೊತ್ತಿರಬೇಕು, ಅಷ್ಟಿರ್ಬೇಕು. ಯಾರು ಅನುಭವಿಸೋಕ್ಕಾಗದಿರೋಂಥದ್ದಲ್ಲ, ಎಲ್ಲರೂ ಅನುಭವಿಸ್ಲೇಬೇಕು. ಕೆಲವ್ರ ಮುಂಚೆ, ಆಮೇಲೆ ನಾವು. ನಗು ಅನ್ನೋದು ಇಲ್ವೇ ಇಲ್ಲ ನಮ್ಮ ಬದುಕಲ್ಲಿ, ಬರೀ ನೋವು ಅಂತ ಅನ್ಕೋತಿರೋರಿಗೆ ನಿಮ್ಮ ಕಿವಿ ಮಾತೇನು? ದಯವಿಟ್ಟು ನಗರಿ, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಸುಮ್ಮನೆ ನಗರಿ. ಲಾಫಿಂಗ್ ಕ್ಲಾಸ್ಗಳು ನೋಡಿದ್ದೀರಾ ಈಗ? ಹೌದೌದು, ತುಂಬ ಡಿಮ್ಯಾಂಡ್. ಲಾಫಿಂಗ್ ಕ್ಲಾಸ್ ದಯವಿಟ್ಟು ನಗರಿ. ನೀವು ನಗ್ತಿದ್ದಷ್ಟು ನಿಮ್ಮ ಸ್ನಾಯುಗಳು ಚೆನ್ನಾಗಿ ವರ್ಕ್ ಆಗ್ತವೆ, ಚೆನ್ನಾಗೆ. ಆಮೇಲೆ ಮುಖದ ಮೇಲೆ ಮಂದಹಾಸ ಇದ್ದರೆ ನೋಡೋಕೆ ಇಷ್ಟ ಆಗುತ್ತೆ ಅವ್ರನ್ನ. ಏನು ನಗ್ತಾನೆ ಏನು ಅಂತ. ಹಿಂಗಿದ್ರೆ ಯಾಕೆ ಪಾಪ ಹುರ್ಕೊಂಡು ಇವನು. ತೆಲುಗುಲಿ ಒಂದು ಡೈಲಾಗ್ ಇದೆ ಗೊತ್ತಾ, ಏಮ್ರ ಶೆಟ್ಟಿ ಏಡಿಸ್ತಾ ಉಂಡಾವು ಅಂದರೆ ನಮ್ಮ ಅಪ್ಪುಟ್ಟಂದೆ ಅಟ್ಲಾ ಅಂದಂತೆ. ನಗ್ನಗ್ತಾ ಇರುತ್ತೆ. ಏನು ಕಳ್ಕೊಂಡಿಲ್ಲ, ಏನು ಪಡ್ಕೊಳ್ಳೋದು ಇಲ್ಲ, ತಲೆ ಕೆಡಿಸ್ಕೋಬೇಕು. ಬಕೆಟ್ ಲಿಸ್ಟ್ ಅಲ್ಲಿ ಏನಿದೆ ಇನ್ನೊಂದು 5 ವರ್ಷಕ್ಕೆ ಏನೇನು ಮಾಡಬೇಕು ಅಂತ? ಗುರು ಒಂದು 150 ಪಿಕ್ಚರ್ ಮಾಡಬೇಕು. ಓಕೆ. ಒಂದು 200 ಪಿಕ್ಚರ್ ಮಾಡಬೇಕು. ಟೋಟಲ್ ಒಂದು 200 ಪಿಕ್ಚರ್ ಮಾಡಬೇಕು. ಚೆನ್ನಾಗಿ ಆ್ಯಕ್ಟ್ ಮಾಡಬೇಕು. ಆಮೇಲೆ ಟ್ರಾವೆಲಿಂಗ್ ಅಂದರೆ ತುಂಬ ಇಷ್ಟ ನನಗೆ. ಓಕೆ. ಟೈಮ್ ಸಿಕ್ಕಿದಾಗೆಲ್ಲ ಓಡಿಸ್ತಾ ಇರ್ತೀನಿ. ಎಲ್ಲಿ ಬೇಕಾದ್ರು, ಅಂದರೆ ಎಲ್ಲಿ ಗಾಡಿ ಹೋಗ್ತಾ ಇರ್ತೀನಿ ಅಷ್ಟೇ. ನಾನು ಒಂದು 4 ಪಂಚ ಶಲ್ಯ ಹಾಕೋತೀನಿ. ಧರ್ಮಸ್ಥಳ, ಕುಕ್ಕೆ, ಹೊರನಾಡು, ಈ ಕಡೆ ಎಲ್ಲ ಹೊಟ್ಟೋಗ್ತೀನಿ. ಪಿಲ್ಗ್ರಿಮ್ಸ್ ಅಂದರೆ ಧಾರ್ಮಿಕ ಕ್ಷೇತ್ರಗಳಿಗೆ ಜಾಸ್ತಿ ಅಲ್ಲ, ಕೂತ್ಕೊಳ್ಳೋಕೆ ತುಂಬ ಇಷ್ಟ ಆಗುತ್ತೆ ನನಗೆ. ಯಾವ ದೇವ್ರು ನಂಬ್ತೀರ ತುಂಬ? ಎಲ್ಲರೂ ಮನುಷ್ಯನೇ ನಂಬ್ತೀನಿ ನಾನು. ಅಲ್ಲ, ಯಾವ ದೇವರು ತುಂಬ? ನಮಗೆ ಧರ್ಮಸ್ಥಳ ತುಂಬ ಇಷ್ಟ, ಹೊರನಾಡು ತುಂಬ ಇಷ್ಟ, ಮಂಜುನಾಥ, ತಿರುಮತಿ, ಶ್ರೀನಿವಾಸ, ಕುಕ್ಕೆ, ಅಲ್ಲೆಲ್ಲ ಹೋಗೋದಕ್ಕೆ ತುಂಬ ಇಷ್ಟ ಆಗುತ್ತೆ. ಮಳೆ ನೋಡಿದಿರ ಜಾಗನ? ನೋಡಿದ್ದೀನಿ. ಇವಾಗ ನೋಡಿ, ಇವಾಗ ಒಂದ್ಸತಿ ಮಳೆಯಲ್ಲಿ ಸಂಕಟ ಬಂದಾಗ ನೆನಪಿಸ್ಕೊಳ್ಳೋದು ಯಾರನ್ನ? ನಮಗೆ ಇಲ್ಲ, ಯಾರು ನೆನಪಿಸ್ಕೊಳ್ಳೋದೇ ಇಲ್ಲ. ಸಂಕಟ ಯಾಕೆ ಬರ್ಸ್ಕೋಬೇಕು ನಾನು? ಸಂಕಟ ಬರ್ಸ್ಕೊಳಂಗೆ ಮಾಡ್ಕೊಳ್ಳೋದು ನಾವು ತಾನೇ, ಬರ್ಸ್ಕೊಳ್ಳೋದೇ ಬೇಡ ಬಿಡಿ. ಓ ಏನಪ್ಪ ನಿಂಗೆ ಪ್ರಾಬ್ಲಮ್ ಆಯಿತು ಅಂತ ಬಂದ್ಯಾ, ಹೋಗ್ತಾನೆ ಇರ್ತೀನಿ ನಾನು. ಏನು ಬರುತ್ತೆ ಪ್ರಾಬ್ಲಮ್ಮು? ನನ್ನ ಕೆಲಸ ನಾನು ಕರೆಕ್ಟಾಗಿ ಮಾಡಿದ್ರೆ ಸಂಕಟ ಯಾಕೆ ಬರುತ್ತೆ ರೀ? ಇವತ್ತು ನಾನು ಇಲ್ಲಿ ಇರೋದಕ್ಕೆ ನಾನೇ ಕಾರಣ.
ನನ್ನ ಕೆಲಸಗಳ ಕಾರಣ. ನಾನು ಕರೆಕ್ಟಾಗಿ ಮಾಡ್ತೀನಿ, ನನಗೆ ಆಗ್ತಿಲ್ಲ ಕೆಲ್ಸ್ಕೊಬೇಕು. ನನಗೆ 1000 ರೂಪಾಯಿ ಬದುಕೋದು ಗೊತ್ತು, 100 ರೂಪಾಯಿ ಬದುಕೋದು ಗೊತ್ತು. ಫಸ್ಟ್ ಆಫ್ ಆಲ್ ನಾನೇನು ತಿನ್ನಲ್ಲ, ಒಂದು ತಾಕಾದ್ರೂ ಬದುಕಿರ್ತೀನಿ ನಾನೇ 3 ಹೊತ್ತಿಗೆ ಯೋಚನೆ ಮಾಡಲಿ. ನಮ್ಮ ಜನ ಹೆಂಗೆ ಅಂದರೆ ನಾಳೆಗೇನು, ನಾಳಿದ್ಗೇನು, ಮುಂದಿನ ವರ್ಷಕ್ಕೇನು ಅಂತ ಇವಾಗಲೇ ಕೂಡ ಆಗ್ತೀವಿ. ಗುರು ನಾಳೆ ಬೆಳಿಗ್ಗೆ ಎದ್ದೇಳ್ತೀವಲ್ಲ ಗ್ಯಾರಂಟಿ ಇಲ್ಲ. ಹಿಂಗೆ ಮಲಗಿ ಕಂಡುಬಿಟ್ರೆ ನಾನು ಇವತ್ತಿದ್ದೀನಿ ಗುರು, ಇವತ್ತು ಚೆನ್ನಾಗಿರಲಿ ಜೀವನ ಅಂತ ಅಂದ್ಕೊಳ್ತೀನಿ ನಾನು. ಯಾವಾಗ ಈ ಥರ ಇನ್ಸಿಡೆಂಟ್ಗಳಾಯ್ತು ರೀ, ಮನಸ್ಸು ತುಂಬ ಕಲ್ಲಾಗೋಯ್ತು. ಬೇಸಿಕಲಿ ಅಕ್ಟೋಬರ್ 29 ಕಲ್ಲಾಗೋಯ್ತು ಮನಸ್ಸು ನನಗೆ. ಇಷ್ಟೇ, ಇನ್ನೇನಿಲ್ಲ ಅಂತ. ನನಗೆ ಹೊರಗೆ ಬರೋಕ್ಕೆ ಆಗಿಲ್ಲ. ನನಗೆ ಇನ್ನೂ ಆಗ್ತಾಯಿಲ್ಲ ನನಗೆ ಹೊರಗೆ ಬರೋಕ್ಕೆ. ಅಂದರೆ ಅಷ್ಟು ಮನ್ಸಿಗೆ ತುಂಬ ಹಚ್ಕೊಂಡಿದ್ದಂಥ ಜೀವ ಅದು. ನಮ್ಗೆ ಗೊತ್ತಿಲ್ಲ, ನಮ್ಗೆ ನಾವು ಹಚ್ಕೊಂಡದ್ದು ಅಷ್ಟೇ. ಅದಾದಮೇಲೆ ಸುಮಾರು ಜನರು ನೋಡ್ತಾ ಏನೇ ಇದು, ಇಷ್ಟೇನಾ, ಇಷ್ಟಕ್ಕೆ ಯಾಕೆ ಇಷ್ಟು ಒದ್ದಾಡಬೇಕು ಅನಿಸ್ಬಿಡ್ತು. ಚಿರಂಜೀವಿ ಸರ್ಜಾ ಅವ್ರು ಹೋದಾಗ ಹೆಂಗಾಗೋಯ್ತು ನನಗೆ ಅಂದರೆ, ನನಗೆ ಏನು ಆಗ್ತಿದೆ ಮೈಂಡಲ್ಲಿ ಅಂತಲೇ ಗೊತ್ತಾಗ್ತಿಲ್ಲ ನನಗೆ. ಸಾಧ್ಯನೇ ಇಲ್ಲ ಆ ಥರ. ಅಷ್ಟು ಚೆಂದಾಗಿರೋಂಥ ಹುಡುಗ, ಅಷ್ಟು ಚೆನ್ನಾಗಿರೋಂಥ ಮಗು ಬರ್ತಿರೋಂಥ ಸಂಭ್ರಮ ಟಕ್ಕಂತಿಲ್ಲ ಅಂದರೆ, ಅಷ್ಟು ಚೆನ್ನಾಗಿರೋವಂಥದ್ದು ಸೂಪರ್ ಸ್ಟಾರ್ ಓಡಾಡ್ಕೊಂಡು ಟಕ್ಕಂತಿಲ್ಲ ಅಂದರೆ ಅಷ್ಟೇನಾ ಲೈಫು. ಯಾವುದಕ್ಕೆ ನಮ್ಗೆ ಹೋರಾಟ ಅನಿಸ್ಬಿಡುತ್ತೆ, ಯಾವುದಕ್ಕೆ ಹೋರಾಟ ಅನಿಸ್ಬಿಡುತ್ತೆ. ಆ ದಿನಕ್ಕೆ ಹೋರಾಟ ಅಷ್ಟೇ. ಸಾರ್ಥಕ ಬದುಕು ಅಂದರೆ ನಿಮ್ಮ ಪ್ರಕಾರ ಏನು? ಅದೇ ನೆನೆಸ್ಕೋತೀವಲ್ಲ ಈಗ, ಅದೇ ಬದುಕು. ಹಂಗೆ ನೆನಪಿಸ್ಕೋಬೇಕು. ಹೆಂಗೆ ನೆನಪಿಸ್ಕೋಬೇಕು ಗಿರಿನ ಈ ಕಲಾ ಜಗತ್ತು ಅನ್ಸುತ್ತೆ ಯಾವಾಗಲೂ? ನಾನು ನೆನೆಸ್ಕೊಂಡ್ರೆ ನಗಬೇಕು, ಅಷ್ಟೇ ಸಾಕು ನನಗೆ. ಸಾಕಷ್ಟು ಒಳ್ಳೆ ಉತ್ತರ ಇದು. ಅಷ್ಟೇ ಸಾಕು. ಅಂದರೆ ಗಿರಿ ಅಂದ ತಕ್ಷಣ ಮುಖದಲ್ಲಿ ಸ್ಮೈಲ್ ಬರೋಂಗಿರೋದು, ಅಷ್ಟೇ ಸಾಕಷ್ಟೆ. ಅದೇ ಸಾರ್ಥಕದ ಬದುಕು ಅನ್ಸ್ಬಿಡುತ್ತೆ ನನಗೆ. ಅದ್ರ ಮೇಲೆ ಇನ್ನೇನು ಇಲ್ಲ ರೀ. ಸುಮ್ಮನೆ ಒಂದು ಎಕ್ಸ್ಪೀರಿಯನ್ಸ್ ಹೇಳ್ತೀನಿ. ಈಗ ಒಂದು ಹೋರಾಟದ ಬದುಕು ಅಂದರೆ ಒಂದು ಹಿಮಾಲಯ ಪರ್ವತ ಇದ್ದಂಗೆ. ನಿಮಗೆ ಗೊತ್ತಿದೆಯಾ, ಹಿಮಾಲಯ ಪರ್ವತಕ್ಕೆ ಹೋಗ್ಬೇಕಾದ್ರೆ ಫಸ್ಟ್ ನಮ್ಮ ಮೈಂಡ್ ಸೆಟ್, ನಮ್ಮ ಬಾಡಿ ರೆಡಿ ಮಾಡ್ಕೋಬೇಕು. ಕರೆಕ್ಟು, ಓಕೆನಾ? ಯಾಕೆ ಅಂತಂದರೆ ಅಲ್ಲಿ ಬದುಕೋಕ್ಕೆ ನಮ್ಗೆ ಅರ್ಹತೆ ಇಲ್ಲ. ಆ ಚಳಿ ನಮ್ಮನ್ನು ಬದುಕ್ಸಕ್ಕೆ ಬಿಡಲ್ಲ. ನಾನು ಹೇಳ್ತಿರೋದು ಎತ್ತರದ ಮಾತು. ಅರ್ಥ ಆಯಿತು. ಹೈಯೆಸ್ಟ್, ಪೀಕ್ ಆಫ್ ಹೈಯೆಸ್ಟ್. ಆ ಟೀಕೆಗಳನ್ನ ಸಹಿಸ್ಕೋಬೇಕು ನಾವು, ಅಂದರೆ ಚಳಿಗಳನ್ನ ಸಹಿಸ್ಕೋಬೇಕು ನಾವು ಫಸ್ಟ್ ಆಫ್ ಆಲ್. ಆಮೇಲೆ ಹಿಮಾಲಯ ಒಟ್ಟಿಗೆ ಹತ್ತಂಗಿಲ್ಲ, ಹತ್ತಬೇಕು ಇಳಿಬೇಕು ಪಾಯಿಂಟ್ಗಳು ಹೋಗಿ ಬಂದು ಹೋಗ್ಬೇಕು. ಕರೆಕ್ಟಾ? ನೀ ಪೀಕ್ ಹೋಗ್ತಾ ನಿಮಗೆ ಆಕ್ಸಿಜನ್ ಇರಲ್ಲ, ಸಿಲಿಂಡರ್ ಹಾಕೋಬೇಕು. ಅಂದರೆ ಜೊತೆ ಇರೋರು ಯಾರೂ ಇರಲ್ಲ. ಕರೆಕ್ಟ್. ನೀನು ಹೈಯೆಸ್ಟ್ಗೆ ಹೋದಾಗ ನಿಮ್ಮ ಜೊತೆ ಇರ್ತಾನಲ್ಲ, ಅವ್ನು ಇರಲ್ಲ, ಇರೋಕ್ಕಾಗಲ್ಲ. ಯಾಕೆಂದ್ರೆ ಅವ್ನು ಸಿಲಿಂಡರ್ ಹಾಕೋಕ್ಕಾಗಲ್ಲ, ಬೇರೆ ಸಿಲಿಂಡರ್ ಹಾಕೊಳ್ಳೇಬೇಕು. ನೀವು ಪೀಕ್ ಹೋದ್ಮೇಲೆ ನೀವು ಒಬ್ಬರೇ ಇರ್ತೀರ. ನೀವೊಬ್ಬರೇ ಪೀಕ್ ಹೋದಾಗ ನಾನು ಹತ್ತಿದ್ದೀನಿ ಅಂತ ಹೇಳೋಕೊಳ್ಳೋಕ್ಕೆ ನಿಮ್ಗೆ ಸಾಕ್ಷಿ ಇರೋದು ನಿಮ್ಮ ಫೋಟೋ ಒಂದೇ ಅಥವಾ ನಿಮ್ಮ ಮನಸ್ಥಿತಿ ಒಂದೇ. ನಾನು ಈ ಬೆಟ್ಟ ಹತ್ತಿದ್ದೀನಿ, ನಾನು ಸಕ್ಸಸ್ ಆಗಿದ್ದೀನಿ ಅಂತ. ಕೆಲಗಿರೋರು ಗೊತ್ತಿರುತ್ತೆ, ಅವ್ರಿ ಬೆಟ್ಟದ ಮೇಲೆ ಹೋದ ಏನಾಗಿದನೋ ಏನೋ, ಹೆಂಗಿದನೋ ಏನೋ, ಬಿಡಪ್ಪ ಅವನಿಗೇನು ಆ್ಯಟಿಟ್ಯೂಡು ಅಂತೆಲ್ಲ ಮಾತಾಡಿರ್ತಾರೆ. ನಿನ್ನ ಕಷ್ಟ ನಿನ್ಗೆ ಗೊತ್ತಿರುತ್ತೆ. ಯಾಕೆಂದರೆ ಸಿಲಿಂಡರ್ ತೆಗೆದ್ರೆ ನಿಂಗೆ ಉಸಿರು ನಿಂತೋಗುತ್ತೆ ಅಂತ ಗೊತ್ತು, ತೆಗ್ದಿದ ತಕ್ಷಣ ನಿಂಗೆ ಇರಲ್ಲ ಅಂತ ಗೊತ್ತು. ನೀನು ಸಿಲಿಂಡರ್ ಬದುಕಬೇಕು. ಆಮೇಲೆ ಅಲ್ಲಿ ಕೂಡ ನೀನು ಜಾಸ್ತಿ ಹೊತ್ತು ಇರೋಕ್ಕಾಗಲ್ಲ, ಹವಾಗುಣ ಇನ್ನೂ ಬಿಡಲ್ಲ ಇರೋಕ್ಕೆ. ಸೊ ನೀನು ಇಳಿಲೇಬೇಕು ಕೆಳಗಡೆ. ಏನು ಫಿಲಾಸಫಿ ಇದು? ಇಳಿಲೇಬೇಕು. ಕರೆಕ್ಟ್. ಇಳಿದ್ಮೇಲೆ ಎಲ್ಲರನ್ನೂ ಮೀಟ್ ಮಾಡ್ತೀಯ. ಅಷ್ಟೇ ಬದುಕು. ಅದು. ಸೊ ರಾಜ್ಕುಮಾರ್ ಹೆಂಗಂದರೆ ಅವರೇ ಹಿಮಾಲಯ. ಲಾಸ್ಟ್ಲಿ ಯಾವುದೇ ಒಬ್ಬ ಕಲಾವಿದರಿಗೆ ಅಥವಾ ಯಾವುದೇ ಒಬ್ಬ ಸ್ಟಾರ್ ನಟ ನಟಿಯರಿಗೆ ಯಾರಿಗೆ ಆಗಲಿ ಬದುಕಿನಲ್ಲಿ ಈ ಸತ್ಯ ಗೊತ್ತಿರಬೇಕು, ಇವತ್ತಿದ್ದಾಗ ನಾಳೆ ಇರಲ್ಲ, ಇವತ್ತಿದ್ದಂಗೆ ನಾಳೆ ಇರಲ್ಲ, ನಾಳೆ ಇದ್ದಂಗೆ ನಾಡಿದ್ದಿರಲ್ಲ. ಅದು ಗೊತ್ತಿರಬೇಕು. ಇವತ್ತು ಸ್ಟಾರ್, ನಾಳೆ ಇಲ್ಲ, ನಾಡಿದ್ದು ಸ್ಟಾರ್, ನಾಡಿದ್ದಿಲ್ಲ. ಇದು ಗೊತ್ತಿರಬೇಕು. ಈ ಏರಿಳಿತ ಗೊತ್ತಿರಲೇಬೇಕು. ಇವಾಗ ಒಂದು ಯಾವುದೊಂದು ಒಳ್ಳೆ ಪ್ರಾಜೆಕ್ಟ್ ಮಾಡ್ತಾರೆ, ಸೀರಿಯಲ್ ಯಾರಾದರೂ 3 ವರ್ಷ ಫುಲ್ ಪೀಕಲ್ಲಿ ಇರ್ತಾರೆ ಅಂತ ಇಟ್ಕೊಳ್ಳೋಣ. ಅದಾದ 3 ವರ್ಷ ಕೆಲಸನೇ ಇರಲ್ಲ ಅವ್ರಿಗೆ, ಆರಾಮಾಗಿರುತ್ತೆ ಜೀವನ. ನೋಡಿದಿರಲ್ವ? ಅದೆಲ್ಲ ಅನುಭವಿಸಿದ್ದೀವಲ್ಲ ನಾವು. ಬಿಡುಗರು ಅಂತ ನಿಂತೋದ್ಮೇಲೆ ಒಬ್ಬರು ಇಲ್ಲ, ಅಯ್ಯೋ ಅಂತ ಅನ್ಸ್ಬಿಡುತ್ತೆ. ಸತ್ಯ ಗೊತ್ತಿರಬೇಕು. ಇವತ್ತಿದ್ದಂಗೆ ನಾಳೆ ಇಲ್ಲ ಅಂತ. ಇವತ್ತಿದ್ದಂಗೆ ಆರೋಗ್ಯ, ನಾಳೆ ಇರಲ್ಲ. ಹಾಗಾದ್ರೆ ಕಲಾವಿದರಿಗೆ ಸಕ್ಸಸ್ ಅಂದ್ರೆ ಏನು? ಪೀಸ್ ಆಫ್ ಮೈಂಡ್ ಅಷ್ಟೇ. ಅದೇ ಸಕ್ಸಸ್. ನೀನು ಚೆನ್ನಾಗಿ ಆ್ಯಕ್ಟ್ ಮಾಡಿ ಮನೆಗೆ ಬಂದಾಗ ಚೆನ್ನಾಯ್ತು, ಇವತ್ತು ನೆಮ್ಮದಿ ಸಾಕು. ಯಾವುದಕ್ಕೂ ನಿಮ್ಮದು ಹೋರಾಟ. ಮಲಗಿದ ತಕ್ಷಣ ನಿದ್ದೆ ಬರೋದಕ್ಕೆ ಹೋರಾಟ ನಿಮ್ಮದು. ಅಷ್ಟು ಹೋರಾಡ್ತಾ ಇರೋ ನೀನು ನಿದ್ದೆ ಬರ್ತೀರ ಅಂದರೆ ಏನಕ್ಕೆ ಹೋರಾಡ್ತೀರ? ಅದಕ್ಕೆ
ಹೊಟ್ಟೆ ತುಂಬ ಊಟ ಬೀಳ್ತಾ ಇದೆ, ಕಣ್ಣು ತುಂಬ ನೋಡೋಕ್ಕೆಲ್ಲ ಸಿಗ್ತಾ ಇದೆ, ನಿದ್ದೆನೇ ಬರ್ತಿಲ್ಲ ಅಂದರೆ ಏನಕ್ಕೆ ಬದುಕಬೇಕು ನಿಮಗೆ? ಹಿಂಗೆ ಮುಚ್ಚಿದ್ರೆ ನಿದ್ದೆ ಬರಬೇಕು, ಬೆಳಗ್ಗೆ ತಕ್ಕ ಫ್ರೆಶ್ ಆಗಿರ್ಬೇಕು. ಬಾಣ ಇವತ್ತು ಕೆಲಸ, ಇವತ್ತು ಮಾಡೋಣ ಕೆಲಸ, ಇದಲ್ವಾ ಬದುಕು? ಪೀಸ್ ಆಫ್ ಮೈಂಡೆ, ಅದೇ ತೃಪ್ತಿ. ನಿಮಗೆ ಕಾರ್ ತೃಪ್ತಿ ಕೊಡುತ್ತಾ? ದುಡ್ಡು ತೃಪ್ತಿ ಕೊಡುತ್ತಾ? ಕೊಡಲ್ಲ. ಈಗ ನಿಮ್ಗೆ 10,000 ಇಲ್ಲ ಅಂತ ಅನ್ಸುತ್ತೆ, ನಿಮಗೆ 10,000 ನಿಮಗೆ ಬರುತ್ತೆ. ನೀವು 1,00,000 ಇದ್ದರೆ ಚೆನ್ನಾಗಿರೋದು ಅಂತ ಅನ್ಸುತ್ತೆ. 1,00,000 ಬರುತ್ತೆ. ಒಂದು ಕೋಟಿ ಇದ್ದಿದ್ರೆ ಚೆನ್ನಾಗಿರೋದು ಅಂತ ಅನ್ಸುತ್ತೆ. ಒಂದು 10 ಕೋಟಿ ಇದ್ದಿದ್ರೆ ಅಂತ ಅನ್ಸುತ್ತೆ. ಎಲ್ಲ ಕಿತ್ತು ಬಿಸಾಕಿ ಜೇಬಲ್ಲಿ ಆರಾಮಾಗಿರಿ, ಹಿಂಗೆ ಚೆನ್ನಾಗಿರ್ತೀರ. ಅದೇ ಪ್ರಾಣಿಗಳ ಬದುಕೆ, ಹೋರಾಡಿ ತಿನ್ನಿ ಮಲ್ಕೊ. ಯಾರೋ ಹೇಳ್ತಿದ್ರು ಆಂಬ್ಯುಲೆನ್ಸಲ್ಲಿ ಅವ್ರ ಬಾಡಿ ಹೋಗ್ತಾ ಇದೆ, ಹಿಂದೆ ಅವ್ರದ್ದು BMW ಅಥವಾ ಮರ್ಸಿಡೀಸ್ ಅವ್ರ ಕಾರ್ಗಳು ಹೋಗ್ತಾ ಇದೆ. ಮತ್ತೆ ಬದುಕೇನಾಗಾದ್ರೆ ಮತ್ತೆ ಒಂದು ಸತಿ ನಿಮಾನ್ಸ್ಗೋದೆ ರೀ, ಯಾರೋ ಒಬ್ರು ಅಡ್ಮಿಟ್ ಆಗಿದ್ರು ಅಂತ. ಒಂದು 9:30 ಹೋದೆ, ಬಿಡಲಿಲ್ಲ ನಾನು ಒಳಗಡೆ. ಅಲ್ಲಿ ನಿಮ್ಗೆ ಒಳಗಡೆ ಬಿಡಲ್ಲ ಅಲ್ಲಿ. ನಾನು ಹೆಂಗನ ಮಾಡಿ ಆ ಎಪ್ಪನ್ನು ನೋಡಬೇಕು ಅಂತ, ಅವ್ರನ್ನ ಹೋಗಿ ಮಾತಾಡ್ಸ್ಬೇಕು ನಾನು ಅಂತ. ನನಗೆ ಅವಾಗಿಂದನೂ ಒಂಥರ ಹೆಂಗೋ ಮಾಡಿ ಒಬ್ಬ ಕಾಂಪೌಂಡ್ರ್ ಹಂಗಿರ್ದು ಕರ್ಕೊಂಡೋಗ್ರು, ಹೆಂಗ ಒಂದು 5 ನಿಮಿಷ ನೋಡ್ಬಿಡ್ತೀನಿ ಅಂತ. 9:30 ಹೋಗಿರೋದು ನಾನು, ಅವ್ನು 11 ಗಂಟೆಗೆ ಒಳಗೆ ಕರ್ಕೊಂಡೋದ. ನಾನು ಹೇಳ್ತಿರೋದು 15-20 ವರ್ಷದಿಂದ. ಒಳಗಡೆ ದೊಡ್ಡ ಹಾಲ್ ಇದೆ, ಆಮೇಲೆ ಎಲ್ಲ ಇದೆ. ಒಂದು 25-30 ಜನ ಮಲಗಿದ್ದಾರೆ ಅಲ್ಲಿ. ಡಾಕ್ಟ್ರುಗಳು ಬರ್ತಾರೆ, ಟ್ರೀಟ್ಮೆಂಟ್ ಮಾಡ್ತಾರೆ, ಹಿಂಗೆ ಮಾಡ್ತಾರೆ. ಅಲ್ಲೆಲ್ಲ ಇರ್ಬೇಕು ನೋಡಿ ಅಂತ. ಒಬ್ಬೊಬ್ಬರನ್ನೇ ನೋಡ್ತಾ ಇದ್ದೀನಿ, ತಲೆ ಕಿರ್ರ್ ಅಂದ್ಬಿಡ್ತು ನನಗೆ. 22 ವರ್ಷ ಹುಡುಗ, ಅವನಿಗೆ ಮಿದ್ಲಿಗೆ ಏಟಾಗ್ಬಿಟ್ಟಿದೆ. ಓಕೆನಾ? ಅವ್ರ ಅಪ್ಪ ಅಮ್ಮ ನಿಂತಿದ್ದಾರೆ, ಅವರು ಡಿಸೈಡ್ ಮಾಡ್ತಿದ್ದಾರೆ ಮಗ ಬದುಕಲ್ಲ ಅಂತ. ಅಮ್ಮ ತಿಳುವಳಿಕೆ, ಅವರು ಇಲ್ಲ ಆರ್ಗನ್ಸ್ ಕೊಟ್ಬೋಣ ಅಂತ ಮಾತಾಡ್ತಿದ್ದಾರೆ. ಅಪ್ಪ ಬೇಡ, ಯಾವ ಕೊಡೋದೇ ಬೇಡ, ಹಂಗೆ ಇರಲಿ ಅಂತ ಅವ್ರೆ. ಇನ್ನೊಂದು ಕಡೆ ಒಬ್ಬ ಬರೀ ಅಲ್ಲಿ ನಿಮ್ಮ ತಲೆ ಕೆಟ್ಟು ಆಗಿರೋರಿಗೆ, ಇನ್ನೊಬ್ಬ ಆರಾಮಾಗೆ ಕೂತಿದ್ದಾರೆ. ಅವ್ನು ದೊಡ್ಡ ಪ್ರಾಬ್ಲಮ್ ಇದ್ದಾನೆ, ಗೊತ್ತಾಗ್ತಾ ಇಲ್ಲ ಅವನಿಗೆ. ಅವ್ರ ಅಕ್ಕ ಹಿಡ್ಕೊಂಡು ಕೂತಿದ್ದಲ್ಲ ಅವನ್ನ, ಈ ಬಿಟ್ಟರೆ ಹೊಡಬಿಡ್ತಾನಂತೆ. ಇವೆಲ್ಲ ನೋಡಿ ನನ್ನ ಯಾರು ನೋಡೋಕೆ ಹೋಗಿದ್ದು ಅವ್ರು ನೋಡಲೇ ಇಲ್ಲ ನಾನು. 4-5 ಗಂಟೆವರೆಗೂ ಆ್ಯಂಬುಲೆನ್ಸ್ ಬರುತ್ತೆ, ಇಳಿಸ್ತಾರೆ, ಹೋಗ್ತಾರೆ, ಬರುತ್ತೆ, ಇಳಿಸ್ತೇ ಹೋಗ್ತಾರೆ, ಇನ್ಯಾರು ಬರುತ್ತೆ. ಎಷ್ಟು ಬ್ಯುಸಿ ಇದೆ ನಿಮ್ಮ ಮ್ಯಾನ್ಸು. ನನ್ನ ಗುರು ಇದು ಯಾವ್ದು ಗುರು ಬದುಕಿದು ಬೇಡ. ಸೊ ಹೊರಗಡೆ ಇರೋರು ಯಾರಾದರೂ ಬದುಕು ಕಷ್ಟ ಅನ್ಸಿದ್ರೆ ಒಂದು ರೌಂಡ್ ಹೋಗಿ ಬನ್ನಿ. ಒಂದು ರೌಂಡ್ ವಿಕ್ಟೋರಿಯಾಗೆ ನೈಟ್ ಹೊತ್ತು ಹೋಗಿ ಬನ್ನಿ, ಒಂದು ರೌಂಡ್ ನಿಮ್ಮಾನ್ಸ್ಗೆ ಹೋಗಿ ಬನ್ನಿ, ಸುಟ್ಟ ಗಾಯಗಳ ವಿಭಾಗಕ್ಕೆ ಒಂದ್ಸಲ ಹೋಗಿ ಬನ್ನಿ. ಒಂದು ಸತಿ ಹೋಗಿ ಬನ್ನಿ, ಬದುಕರ್ಥ ಆಗ್ಬಿಡುತ್ತೆ. ಒಬ್ಬರು ತೀರೋಗಿದ್ದಾರೆ, ಪೋಸ್ಟ್ ಮಾರ್ಟಮ್ ಇದಕ್ಕೆ ಹೋಗಿದ್ದೀವಿ ಅಂದರೆ ಅವ್ನೇನು ಮಾಡ್ತಾನೆ, ಬಾಡಿನ ಹಿಂಗೆ ಬಿಸಾಕ್ದ ಹಿಂಗೆ. ಆ ಬಾಡಿ ಕಡೆಯವರು ಬಂದು ಅವ್ನು ಹಿಡ್ಕೊಂಬಿಟ್ರೆ, ಹೆಂಗೆ ಬಾಡಿ ಹೆಂಗೆ ಮಾಡ್ತೀಯ ಅಂತ ಅವ್ನು ಹಿಂಗೆ ನೋಡ್ತಾವ. ಅವ್ನು ಹಿಂಗೆ ಒಂದು ಸೆಕೆಂಡು ಬೈಬೇಡಿ ಪಾಪ, ಇರು ಆಯ್ತು ಹಿಂಗೆ ಗೊತ್ತಾಗುತ್ತೆ ಅಂದ. ಅವ್ನು ಯಾಕೆ ಹಿಂಗೆ ಮಾಡ್ತೀಯ ಅಣ್ಣ, ಅದು ಬಾಡಿ ಅಣ್ಣ ಅಂದ. ಅವ್ನಿಗದು ಬಾಡಿ, ಜೀವ ಇಲ್ದಿರೋ ಇವ್ರಿಗದು. ಅವ್ನಿಗೇನು ಇಲ್ಲ, ಸತ್ಮೇಲೆ ಅಷ್ಟೇ ತಾನೆ. ಒಂದು ಬಾಲ್ ಎಸ್ದಂಗೆ, ಬ್ಯಾಟ್ ಎಸ್ದಂಗೆ, ಜೀವ ಇಲ್ವಲ್ಲ. ಆದ್ರೆ ಅದನ್ನ ಅಟ್ಲೀಸ್ಟ್ ಬಾಲ್ಗಾದ್ರೂ ಜೀವ ಇರುತ್ತೆ, ಪುಟಿನಾಗತ್ತೆ ವಾಪಸ್ಸು. ಆದ್ರೆ ಅದನ್ನ ಯಾರು ಬಯಸ್ತಿರ್ತಾರೋ ಅವ್ರಿಗೆ ದೇವ್ರ ಸಮಾನ ಅಲ್ಲ, ಹಿಂಗ್ ಕಣ್ ಗೊತ್ಕತ್ತಾರೆ. ಹಂಗದು ಹೌದು. ಸೊ ಎರಡು ಆಂಗಲ್ ಎರಡು ಈ ಬದುಕುಗಳು ನೋಡಿದಾಗ ನಮ್ಗೇನಿಲ್ಲಪ್ಪ, ಇರೋದ್ರಲ್ಲಿ ನಾವು ಎಷ್ಟು ತೃಪ್ತಿಯಾಗಿರ್ತೀವೋ ಅಷ್ಟು ಬೆಟರ್. ಯಾರ್ಯಾರು ಏನೇನು ಸಿಗಬೇಕೋ ದೇವರು ಮುಂಚೆನೇ ಬರೆದು ಇಟ್ಬಿಟ್ಟಿದ್ದಾನೆ, ನಾವು ಹೋಗ್ತಾ ಇರಬೇಕು, ಅದು ಸಿಗ್ತಾ ಹೋಗುತ್ತೆ. ಒಬ್ಬ ತಪಸ್ ಮಾಡೋದಂತೆ ಕೂತ್ಕೊಂಡು, ದೇವರೇ ನಾನು ಏನಾದರೂ ಮಾಡು, ಹೆಂಗಾದ್ರೂ ಮಾಡು, ಹಿಟ್ ಮಾಡು, ಸೂಪರ್ ಮಾಡು ಅಂತಿದ್ದಂತೆ. ಹೋದಾಬಿಡ್ನಂತ ಅವನು ಸತ್ತಾಗ ಮೇಲೋದ್ನಂತೆ. ಅಣ್ಣ ಹಿಂಗೇನೋ ಮಾಡಲೇ ಇಲ್ಲ ಅಣ್ಣ ನನಗೆ ಏನಂತ ದೇವ್ರಿಗೆ. ನೀನೇನಾದರೂ ಮಾಡಬೇಕಾಗಿತ್ತಲ್ವೇನೋ, ನಾನೇನಾದರೂ ಮಾಡ್ತಾ ಇದ್ದೆ, ನೀನೇ ಏನೋ ಮಾಡಿದ್ರೆ ಬಂದ್ಬಿಟ್ಟಲ್ಲ ಸುಮ್ಮನೆ. ಅದಕ್ಕೆ ಎದ್ದು ಹೊರಡು ಅಂತ ಹೇಳ್ತಾರೆ. ಎದ್ದು ಕೆಲಸ ಮಾಡೋಕೆ ಹೊರಡು, ಏನೋ ಒಂದು ಆಗುತ್ತೆ ಅಲ್ಲಿ ಅಂತ. ಅದನ್ನೇ ಮಾಡ್ತಿರೋದಷ್ಟೇ, ಬೇರೆ ಇನ್ನೇನು ಮಾಡ್ತೀನಿ. ಲಾಸ್ಟ್ ಟಿಪ್ ಯಂಗ್ಸ್ಟರ್ಸ್ಗಳಿಗೆ, ಹೊಸ ಕಲಾವಿದರಾಗಬೇಕು ಅನ್ಕೊಂಡ್ರವ್ರಿಗೆ ಗಿರಿ ಕಡೆಯಿಂದ, ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಎಲ್ಲಿದ್ದರೆ ಏನು, ಎಂತಿದ್ದರೆ ಏನು, ಎಂದೆಂದಿಗೂ ತಾನು ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಇದು ಅರ್ಥ ಮಾಡ್ಕೋಬೇಕಾ? ಅಷ್ಟೇ.